ಹಾಯ್ ಎಲ್ಲರಿಗೂ. ಇವತ್ತು ಮಂಗಳವಾರ ಕೆಲಸ ಎಲ್ಲ ಬೇಗನೆ ಆಗಿತ್ತು. ನನ್ನ ಮಗಳಿಗೆ ಜಡೆ ಎಣಿಬೇಕು ಅಂತೇಳಿ ನಮ್ಮ ಅತ್ತೆ ಜಡೆ ಹಾಕ್ತಾಯಿದ್ರು. ಅವಳು ಹಿಂಗಲ್ಲ ಹಂಗೆ ಅಂತ ಅವ್ರಿಗೆ ಹಿಂಸೆ ಕೊಡ್ತಾಯಿದ್ಲು. ಬೈಕೊಂಡೆ ಜಡೆ ಹಾಕಿ ಅವಳನ್ನ ವ್ಯಾನ್ ಹತ್ಸೋಕ್ಕೆ ಅಂತ ಅವರೇ ಕರ್ಕೊಂಡೋದ್ರು. ನಮ್ಮ ಬಟರ್ ಫ್ರೂಟ್ ಮರದಲ್ಲಿ ಕಾಯಿಗಳೆಲ್ಲ ಬಲ್ತಿತ್ತು. ನನ್ನ ಹಸ್ಬೆಂಡ್ಗೆ ಹೇಳಿದೆ, ಕಾಯೆಲ್ಲ ಬಲ್ತಿದೆ ಸ್ವಲ್ಪ ಕಿತ್ಕೊಡಿ ಅಂತ ಹೇಳಿ. ಅವ್ರ ಮರ ಹತ್ತಿ ಒಂದು 5-6 ಕಾಯಿ ಬಲ್ತಿತ್ತು, ಅದನ್ನು ಕಿತ್ಕೊಟ್ರು. ಈ ಮರ 7 ವರ್ಷದಿಂದ ನನ್ನ ಮಗ ಬೆಂಗಳೂರಲ್ಲಿದ್ದಾಗ ನನ್ನ ತಂಗಿ ಮನೆಯಿಂದ ತಂದು ಇಲ್ಲಿ ಕಾಂಪೌಂಡ್ ಒಳಗಡೆ ಒಟ್ಲಾಕಿದ್ದ. ಇವತ್ತು ತುಂಬ ಚೆನ್ನಾಗಿ ಕಾಯಿ ಬಿಡ್ತಾ ಇದೆ. ಆರೋಗ್ಯಕರವಾದ ಹಣ್ಣು, ತುಂಬ ಚೆನ್ನಾಗಿರುತ್ತೆ. ಮತ್ತು ನಾಳೆಗೆ ನನಗೆ ಮೇಕಪ್ ಇತ್ತು, ಹಾಗಾಗಿ ಪಾರ್ಲರಿಂದ ಮೇಕಪ್ ಕಿಟ್ ಎಲ್ಲ ತಂದು ಮನೇಲೆ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಶುರು ಮಾಡಿದೆ. ನನ್ನ ಕೆಲವೊಂದು ಪ್ರಾಡಕ್ಟ್ಸು ಅಂದರೆ ಹೇರ್ ಪಿನ್ನು, ಸೇಫ್ಟಿ ಪಿನ್ ಎಲ್ಲ ಇಲ್ಲ ಅಂದರೆ ಎಲ್ಲ ನೀಟಾಗೆ ಹಿಂದಿನ ದಿನನೇ ಎಲ್ಲ ಕ್ಲೀನ್ ಮಾಡಿ ಇಟ್ಕೊಂಡ್ಬಿಟ್ಟಿರ್ತೀನಿ. ಹೀಗೆ ಕೆಲವ್ರಿಗೆ ಪಾರ್ಲರ್ಗೆ ಬಂದಾಗ ಕೇಳ್ತಾ ಇದ್ರು, ತೇಜು ಅವರೇ ನಿಮ್ಮ ಹತ್ರ ತುಂಬ ಜಾಸ್ತಿ ತೊಗೊತೀರಾ ಮೇಕಪ್ಗೆ, ಬೇರೆ ಕಡೆ ಎಲ್ಲ ತುಂಬ ಕಡಿಮೆ ತೊಗೋತಾರೆ ಅಂತ. ಅವರು ಹೆಂಗೆ ತೊಗೋತಾರೋ ನನಗೆ ಗೊತ್ತಿಲ್ಲ, ಯಾವ ಪ್ರಾಡಕ್ಟ್ ಯೂಸ್ ಮಾಡ್ತಾರೋ ಅದು ನನಗೆ ಗೊತ್ತಿಲ್ಲ. ನಾನು ಮಾಡೋ ಕೆಲಸಕ್ಕೆ ನಾನು ಎಷ್ಟು ತೊಗೋಬೇಕೋ ಅಷ್ಟು ತೊಗೊತೀನಿ. ಮತ್ತು ನೀವು ಮೇಕಪ್ ಹೇಳಿರ್ತೀರ ಅಷ್ಟೇ, ನಿಮ್ಗೆ ಹೆಂಗೆ ಮೇಕಪ್ಪು ಇದು ಈ ಥರ ಬೇಕು ಅಂತ ಅಷ್ಟೇ ಹೇಳಿರ್ತೀರ. ನಾನು ನೀವು ಕೇಳಿರೋ ಮೇಕಪ್ಗಿಂತ ತುಂಬ ಚೆನ್ನಾಗಿ ಕಾಣಿಸ್ಬೇಕು, ಇದೇ ಥರ ಹೇರ್ ಸ್ಟೈಲ್ ಅವ್ರಿಗೆ ಚೆನ್ನಾಗಿ ಕಾಣಿಸುತ್ತೆ ಅಂತ ನಾನೇ ಜಾಸ್ತಿ ತಲೆ ಕೆಡಿಸ್ಕೊಂಡಿರ್ತೀನಿ. ನಾನು ಮಾಡೋ ಮೇಕಪ್ಪಿಂದ ಬೇರೆಯವ್ರು ಖುಷಿ ಪಡ್ತಾ ಇರಬೇಕು, ಅವ್ರು ನನಗೆ ಇನ್ನೊಂದ್ಸಲ ಆರ್ಡ್ರ್ ಕೊಡಬೇಕು. ಹಾಗಾಗಿ ದಯವಿಟ್ಟು ಅವ್ರು ಕಡಿಮೆ ತಗೋತಾರೆ, ಇವ್ರು ಕಡಿಮೆ ತಗೋತಾರೆ ಅಂತೆಲ್ಲ ಹೇಳಲೇಬೇಡಿ. ಎಲ್ಲ ಪ್ಯಾಕ್ ಮುಗಿಸ್ಬಿಟ್ಟು ನಾನು ಪಾರ್ಲರ್ ಕಡೆ ಹೊರಟೆ. ಬಾಯ್.